ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಮೋಟ್ ಟಿಪ್ಸ್ ಕನ್ನಡ. ನಾನಿವತ್ತು ಸ್ಕ್ರೋಲ್ ಕೀ ಲ್ಯಾಪ್ಟಾಪಲ್ಲಿ ಎಲ್ಲಿ ಬಳಸೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿ. ಮೊದಲು ನೀವು MS ವರ್ಡ್ನ ಓಪನ್ ಮಾಡಿ ಸೈಜ್ನ ದೊಡ್ಡದು ಮಾಡಿಕೊಂಡು ಏನಕ್ಕೆ ಸ್ಕ್ರೋಲ್ ಕೀ ವರ್ಕ್ ಆಗ್ತಾಯಿಲ್ಲ ಮತ್ತು ಏನಕ್ಕೆ ಯೂಸು ಸ್ಕ್ರೋಲ್ ಕೀ ಅಂದರೆ ಕನ್ನಡ ನುಡಿನ ಎಷ್ಟೋ ಜನಕ್ಕೆ ಕನ್ನಡ ನುಡಿ ಟೈಪ್ ಆಗ್ತಾಯಿಲ್ಲ, ಈ ಥರ ಬರ್ತಾಯಿದೆ. ಅದಕ್ಕೋಸ್ಕರ ಸ್ಕ್ರೋಲ್ ಕೀ ಆಪ್ಷನ್ ನೋಡಿದ್ರೆ ಲ್ಯಾಪ್ಟಾಪಲ್ಲಿ ಅಥವಾ ಕಂಪ್ಯೂಟ್ರಲ್ಲಿ ಕನ್ನಡ ನುಡಿ ಬರ್ತಾಯಿದೆ. ಬಟ್ ಸ್ಕ್ರೋಲ್ ಕೀ ಆಪ್ಷನ್ನು ಲ್ಯಾಪ್ಟಾಪಲ್ಲಿ ಇಲ್ಲ. ಅದಕ್ಕೋಸ್ಕರ ಸ್ಕ್ರೋಲ್ ಕೀ ಆಪ್ಷನ್ ಬದಲು ಇನ್ನೇ ಆಪ್ಷನ್ ಇದೆ ನೋಡೋಣ ಬನ್ನಿ. ಕನ್ನಡ ನುಡಿಲಿ ನೀವು ನುಡಿ ಡೈರೆಕ್ಟ್ ಮಾಡಿದಾಗ ಈ ಥರ ಬರ್ತಾಯಿದ್ರೆ ನೀವು ಸ್ಕ್ರೋಲ್ ಕೀ ಟೈಪ್ ಮಾಡಿದ್ರೆ ಕನ್ನಡ ನುಡಿ ವರ್ಕ್ ಆಗುತ್ತೆ. ಬಟ್ ಲ್ಯಾಪ್ಟಾಪಲ್ಲಿ ಸ್ಕ್ರೋಲ್ ಕೀ ಇಲ್ಲ. ಅದಕ್ಕೋಸ್ಕರ ಇನ್ಯಾವ ಕೀ ಬಳಸೋದು ಅಂದರೆ ನಿಮ್ಮ ಲ್ಯಾಪ್ಟಾಪಲ್ಲಿ ಸ್ಕ್ರೋಲ್ ಕೀ ವರ್ಕ್ ಆಗ್ತಾಯಿಲ್ಲ ಅಂದರೆ ನಿಮ್ಮ ಸ್ಕ್ರೋಲ್ ಕೀ ವರ್ಕ್ ಆಗದೆ ಹೋದರೆ F12 ಕೀ ಬಳಸಿ ಕನ್ನಡ ನುಡಿ ಅಥವಾ ಮಿಕ್ಕಿದ ವರ್ಕ್ ಎಲ್ಲ ಮಾಡ್ಕೊಬೋದು. ಮತ್ತು ಸ್ಕ್ರೋಲ್ ಕೀ ಬದಲು ಲ್ಯಾಪ್ಟಾಪಲ್ಲಿರೋ ಆಪ್ಷನ್ ಯಾವುದು ಅಂದರೆ F12 ಕೀ. ದಯಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ.